ನಮಸ್ಕಾರ ಎಲ್ಲರಿಗೂ. ದ್ವಿತೀಯ PUC ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹೊರಡಿಸಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ MCQ ಮತ್ತು ಹೊಂದಿಸಿಬೇರಿ ಹಾಗೆ 1 ಅಂಕದ ಮತ್ತು ಯಾವ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಸೊ ಈಗಾಗಲೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ಮಾಡಲಾಗಿದೆ. ಇದು ಪ್ರಶ್ನೆ ಪತ್ರಿಕೆ 2. ಇದರಲ್ಲಿರುವಂಥ MCQಗಳನ್ನು ಸರಿಯಾಗಿ ನೋಡ್ಕೊಳ್ಳೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಲಿ. TFCU 200 ಆಗಿದ್ದು TVC 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚದಲ್ಲಿ ಕಂಡುಹಿಡಿಯಿರಿ ಅಂದರೆ 425 ರೂಪಾಯಿ ಆಗುತ್ತೆ. ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತೆ ಅಂದರೆ ಪೈಆರ್ ಮೂಲಕ ಸೂಚಿಸಲಾಗುತ್ತೆ. ಕೆಲಸ ಮಾಡಲು ಸಿದ್ಧ ಇರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕೊಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುವಂಥ ಎಂಬುದು ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುದಲ್ಲಿ ಸಮತೋಲನವಿರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಕರೆನ್ಸಿಗಳನ್ನು ಮಾರಾಟವಾಗುವ ಮಾರುಕಟ್ಟೆಯನ್ನು ಹಣಕಾಸು ಮಾರುಕಟ್ಟೆ ಎಂದು ಕರಿತೀವಿ. ಇನ್ನು ಖಾಲಿ ಬಿಟ್ಟು ಸ್ಥಳ ನೋಡ್ಕೊಳ್ಳಿ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಡ್ಯಾಶ್ ತೆರಿಗೆಯು ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ, ಘಟಕ ತೆರಿಗೆ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ಅಂದರೆ ಸರಿ ಉತ್ತರ ಅದು ವ್ಯವಹಾರ ನಿಭಾಯಿಸಲು ಅಂತ ಹೇಳಬೇಕು. ಗುಣಕದ ಗಾತ್ರವು MPC ಮೌಲ್ಯವನ್ನು ಅವಲಂಬಿಸಿರುತ್ತೆ. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ವರೆಗೆ ಇರ್ತದೆ, ಹಣಕಾಸಿನ ವರ್ಷ ಅಂತ ಹೇಳಬೇಕು. ಸೊ ನೆಕ್ಸ್ಟ್ ಹೊಂದಿಸಿಬರಿ ನೋಡ್ಕೊಳ್ಳಿ. ವಾಸ್ತವಿಕ ಅರ್ಥಶಾಸ್ತ್ರ ಎನ್ನುವುದು ಏನಂತೆ ಕಾರ್ಯತಂತ್ರ ಕಾರ್ಯನಿರ್ವಹಣೆ ಮಾಡುತ್ತೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ED1 ಅಂತ ಹೇಳಬೇಕು. ಅಸಾಮಾನ್ಯ ಲಾಭ ಸಾಧ್ಯತೆ, ಹೊಸ ಉದ್ದಿಮೆಗಳ ಆಕರ್ಷಣೆ. ತಪ್ಪಿಸಲ್ಪಟ್ಟ ಎನ್ನುವುದು ದಾಸ್ತಾನು ಚಾಲಕ. SLR ಶಾಸನಬದ್ಧ ದ್ರವ್ಯತಾ ಅನುಪಾತ. ಇನ್ನು ಒನ್ನೋಡ್ ಕ್ವಶನ್ ನೋಡ್ಕೊಳ್ಳಿ. ಅಲ್ಲಿ ವೆರಿ ಇಂಪಾರ್ಟೆಂಟ್, ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಒಂದು ಉತ್ಪನ್ನವು ಹೆಚ್ಚುವರಿ ಘಟಕದಿಂದ ಪಡೆದುಕೊಳ್ಳುವ ಆದಾಯವನ್ನು ಸೀಮಾಂತ ಆದಾಯ ಅಂತ ಕರಿತೀವಿ. ಅನುಭೋಗಿ ಬಾಳಿಕೆ ಬರುವ ಸರಕುಗಳ ಅರ್ಥ ನೀಡಿ. ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ಅವರು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಭಾಗ B ಇಲ್ಲಿ ಕೊಟ್ಟರಂಥ ಪ್ರಶ್ನೆಯಲ್ಲಿ ಏಕಾತ್ಮಕ ಒಲವು ಎಂದರೇನು? ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಕಲ್ಪನೆ ಅರ್ಥ ನೀಡಿ. ಹಾಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ 2 ಷರತ್ತುಗಳನ್ನು ತಿಳಿಸಿ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ. ಒಂದು ವಸ್ತುವನ್ನು ಅಧಿಕ ಪ್ರಮಾಣ ಪಡೆಯಲು ಇನ್ನೊಂದು ವಸ್ತುವನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟು ಕೊಡಬೇಕಾಗತ್ತೆ. ಬಿಟ್ಟು ಕೊಟ್ಟ ಗಳಿಕೆಯ ಮೊತ್ತವನ್ನು ಸದಾವಕಾಶ ವೆಚ್ಚ ಅಂತ ಕರಿತೀವಿ ನಾವು. GDP ರಾಷ್ಟ್ರೀಯ ವರಮಾನದ ಮಾಡುವಂಥ 3 ವಿಧಾನಗಳಂದರೆ ವೆಚ್ಚದ ವಿಧಾನ, ವರಮಾನದ ವಿಧಾನ, ಆದಾಯದ ವಿಧಾನನ ನಾವು ಕರಿತೀವಿ ನಾವು. ಹಾಗೆ ಇಲ್ಲಿ ಸಾರ್ವಜನಿಕ ಸರ್ಕಾರಗಳು ಮತ್ತು ಖಾಸಗಿ ಸರ್ಕಾರಗಳ ನಡುವಿನ ವ್ಯತ್ಯಾಸ ಇರ್ಬೋದು, ಅಲ್ಲಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಭಾಗ ಅಲ್ಲಿ ನಿಮಗೆ ಬಂದುಬಿಟ್ರೆ ಅಲ್ಲಿ ವೆರಿ ಇಂಪಾರ್ಟೆಂಟ್ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ಒಂದು ಉದ್ಯಮ ಘಟಕದ ಪ್ರತಿ ಒಂದು ಲೆಕ್ಕನ ಕೊಟ್ಟಿರ್ತಾನೆ. ಬೆಲೆ ಮಿತಿ ಎಂದರೇನು? ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ತಿಳ್ತಿರ್ತಿ. ಹಾಗೆ ಸಮಗ್ರ ಬೇಡಿಕೆ ಬಿಮ್ಮುಖದ ಅರ್ಥವನ್ನು ಬರೆಯಿರಿ, ಅದು ಇಂಪಾರ್ಟೆಂಟ್. ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೆಯಿರಿ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ಕುರಿತು ಬರೆಯಿರಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಗ ಭಾಗ ಡಿಯಲ್ಲಿ ಕೊಟ್ಟಂಥ ಬೇಡಿಕೆ ರೇಖೆಯ ಒಂದು ಚಲನೆ ಮತ್ತು ಪಲ್ಲಟಗಳನ್ನು 2 ರೇಖಾಚಿತ್ರ ಮೂಲಕ ವಿವರಿಸಿ ಎಂದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಬದಲಾಗುವ ಪರಿಮಾಣಗಳ ನಿಯಮವನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಎಂಬುದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಈ ರೀತಿ ಲೆಕ್ಕನ ಕೊಟ್ಟಿರ್ತಾರೆ. ನಾವು ಈಗಾಗಲೇ ಸೇರಿದಂತೆ ಮಾಡಲ್ ಕ್ವಶನ್ ಪೇಪರನ್ನು ಮಾಡಲಾಗಿದೆ. ಇನ್ನು ಮಾಡಲ್ ಕ್ವಶನ್ ಪೇಪರ್ 3ರ ಸಂಬಂಧಪಟ್ಟಂಥ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.